ಎಲ್ರಿಗೂ ಕೂಡ ನಮಸ್ಕಾರ. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯ ಹಾಗೂ ಶಿಕ್ಷಣ ಸಚಿವಾಲಯದ ಸಹಯೋಗದೊಂದಿಗೆ ಎಲ್ಲ ಶಾಲೆಗಳಲ್ಲಿ ವೀರಗಾಥ 4.0 ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 4 ಕೆಟಗರಿಗಳು, ಅಂದರೆ 3ರಿಂದ 5ನೇ ತರಗತಿ, 6ರಿಂದ 8ನೇ ತರಗತಿ, 9ರಿಂದ 10ನೇ ತರಗತಿ, 11ರಿಂದ 12ನೇ ತರಗತಿ, ಈ 4 ಕೆಟಗರಿಗಳಲ್ಲಿ ಮಕ್ಕಳು ಕವನ, ಹಾಗೆಯೇ ಪ್ರಬಂಧ, ಹಾಗೆಯೇ ಪೇಂಟಿಂಗು ಮತ್ತು ಡ್ರಾಯಿಂಗು, ಸೊ ಈ ರೀತಿ 4 ಚಟುವಟಿಕೆಗಳನ್ನು ನಾವು ಶಾಲೆಗಳಲ್ಲಿ ನಿರ್ವಹಣೆ ಮಾಡಿ, ಅಂದರೆ 4 ಪ್ರಾಜೆಕ್ಟ್ಗಳನ್ನು ಮಾಡಿ ನಾವು ಅತ್ಯುತ್ತಮವಾದಂತಹ 4 ಪ್ರಾಜೆಕ್ಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಂತರ ನಾವು ಪ್ರಾಜೆಕ್ಟ್ಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಮುಖ್ಯ ಶಿಕ್ಷಕ ಬಂಧುಗಳೇ, ವೀರಗಾಥ 4.0ಗೆ ಸಂಬಂಧಪಟ್ಟ ಹಾಗೆ ಇದು ಭಾರತ ಸರ್ಕಾರದ ಕಾರ್ಯಕ್ರಮ. ಸೊ ಪ್ರತಿಯೊಬ್ಬರು ಕೂಡ ನಾವು ನೋಂದಣಿಯನ್ನು ಮಾಡಿಕೊಂಡು ಮಕ್ಕಳು ಮಾಡಿರ್ತಕ್ಕಂತಹ ಪ್ರಾಜೆಕ್ಟ್ಗಳನ್ನು ನಾವು ಅಪ್ಲೋಡ್ ಮಾಡಲೇಬೇಕು. ತುಂಬ ಸುಲಭವಾಗಿದೆ. ಇಲ್ಲಿ 2 ನಾವು ಪೋರ್ಟಲ್ಗಳನ್ನು ಬಳಸ್ತೀವಿ. ರಿಜಿಸ್ಟ್ರೇಷನ್ಗೆ galanteryAwards.gov.in ಅಂತಕ್ಕಂಥ ಪೋರ್ಟಲ್ಲು, ಹಾಗೆಯೇ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ www.innovative.mygovernment.in ಅಂತಕ್ಕಂತಹ 2 ಪೋರ್ಟಲ್ಗಳನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಈಗ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಗೂಗಲ್ ಬ್ರೌಸರ್ಗೆ ಹೋಗಿ ಆ ಒಂದು ಸರ್ಚ್ ಬಾರಲ್ಲಿ galanteryaward.gov.in ಅಂತ ಹೇಳಿ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ಗೆ ಒಂದು ನಿಮಗೆ ವೆಬ್ ಲಿಂಕ್ ಕಾಣಿಸುತ್ತೆ. ಗ್ಯಾಲಂಟರಿ ಅವಾರ್ಡ್ಸ್, ಮಿನಿಸ್ಟರ್ ಆಫ್ ಡಿಫೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಈ ಒಂದು ವೆಬ್ ಲಿಂಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಗ್ಯಾಲಂಟರಿ ಅವಾರ್ಡ್ಸ್ದು ಪೋರ್ಟಲ್ದು ಓಪನ್ ಪೇಜ್ ನಿಮಗೆ ಕಾಣಿಸುತ್ತೆ. ಇಲ್ಲಿ 2 ಆಪ್ಷನ್ಸ್ಗಳು ನಿಮಗೆ ಕಾಣಿಸುತ್ತೆ, ಒಂದು ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಹೇಳಿ. ಸೊ ಫಸ್ಟು ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಈ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮದು ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡಲಿಕ್ಕೆ ಇಲ್ಲಿ ಒಂದಿಷ್ಟು ಬಾಕ್ಸ್ಗಳು ನಿಮಗೆ ಕಾಣಿಸುತ್ತೆ. ಇಲ್ಲಿ ನೇಮ್ ಅಂತ ಹೇಳಿ ಇದೆ. ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ವೀರಗಾಥಾಗೆ ನೀವು ಯಾರಾದರೂ ನೋಡಲ್ ಟೀಚರನ್ನು ಮಾಡಿದರೆ ಅವರ ಒಂದು ನೇಮನ್ನು ಇಲ್ಲಿ ನೀವು ಹಾಕಬೇಕಾಗತ್ತೆ. ಸೊ ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಆ ಮುಖ್ಯ ಶಿಕ್ಷಕರು ಅಥವಾ ನೋಡಲ್ ಟೀಚರ್ದು ವ್ಯಾಲಿಡ್ ಆಗಿರೋ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದರಲ್ಲಿ OTP ಬರುತ್ತೆ. ಸೊ ಹಾಗೆಯೇ ಮೇಲ್ ID-ಯನ್ನು ಕೂಡ ಹಾಕಬೇಕು. ಯಾಕೆಂದರೆ OTP ಮೇಲ್ ID ಅಥವಾ ಮೊಬೈಲ್ ನಂಬರ್ಗೆ ಬರೋದರಿಂದ ವ್ಯಾಲಿಡ್ ಆಗಿರೋ ಮೇಲ್ ID-ಯನ್ನು ಬಳಸಿ. ಸೊ ನಂತರ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಹೇಳಿರುತ್ತೆ. ಈ ಕ್ರಿಯೇಟ್ ಪಾಸ್ವರ್ಡನ್ನು ನೀವು ಸ್ಟ್ರಾಂಗ್ ಆಗಿ ನಿಮ್ಮದೇ ಆದಂತಹ ನೆನಪಿನಲ್ಲಿರುವಂಥ ಒಂದು ಪಾಸ್ವರ್ಡನ್ನು ನೀವು ಸ್ಟ್ರಾಂಗ್ ಆಗಿರೋವಂಥ ಒಂದು ಪಾಸ್ವರ್ಡನ್ನು ನೀವಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮದೇ ಆದಂತಹ ಪಾಸ್ವರ್ಡನ್ನು. ಸೊ ಅದಾದಮೇಲೆ ಇಲ್ಲಿ ಸೆಂಡ್ OTP ಅಂತ ಹೇಳಿದೆ. ಈ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಒಂದು ಪಾಪಪ್ ಪೇಜ್ ಬರುತ್ತೆ. OTP ಹ್ಯಾಸ್ ಬೀನ್ ಸೆಂಟ್ ಆನ್ ಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್ ಅಂತ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ವಿಂಡೋನ ಹಾಗೆ ನೀವು ಉಳಿಸ್ಕೊಂಡು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಟೆಕ್ಸ್ಟ್ ಮೆಸೇಜನ್ನು ಓಪನ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಮೆಸೇಜ್ಗೆ ಗ್ಯಾಲಂಟರಿ ಅವಾರ್ಡ್ಸ್ ವೆಬ್ಸೈಟಿಂದ ಒಂದು OTP ಬಂದಿರುತ್ತೆ. ಆ OTPಯನ್ನು ನೀವು ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟು ವಿಂಡೋ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಏನು OTP ಬಂದಿರ್ತದೆ OTPಯನ್ನು ಹಾಕಿ. ಸೊ OTP ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ಜೆಂಡರ್ ಅಂತ ಹೇಳಿ ಇದೆ. ಈಗ ಯಾರಲ್ಲಿ ನೋಡಲ್ಲು ಅಥವಾ ಮುಖ್ಯ ಶಿಕ್ಷಕರು ನೇಮ್ ಹಾಕಿರ್ತೀರ ಅವ್ರ ಮೇಲ ಫಿಮೇಲ ನೋಡಿಬಿಟ್ಟು ಕ್ಲಿಕ್ ಮಾಡಿ ಆಪ್ಷನ್ ಮೇಲೆ. ನೆಕ್ಸ್ಟು ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಹೇಳಿದೆ. ಡ್ರಾಪ್ ಡೌನಲ್ಲಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟೇಟ್ಸ್ ಎಲ್ಲ ಇಲ್ಲಿ ನಿಮಗೆ ನೇಮ್ಸ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆರ್ ಯು ರಿಜಿಸ್ಟ್ರಿಂಗ್ ಫಾರ್ ವೀರಗಾಥ 2.0 ಅಂತ ಹೇಳಿದೆ. ಇದು 2.0 ಬಂತಲ್ಲ ಕಾರ್ಯಕ್ರಮ 2022-23ರಲ್ಲಿ. ಅವಾಗ ಈ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದರು. ಹಾಗಾಗಿ ಅಲ್ಲಿ 2.0ನೇ ಇರ್ತದೆ. ಹಾಗಾಗಿ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಅಂತ ಹೇಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ. ಕೊಟ್ಟಾದಮೇಲೆ ಇಲ್ಲೊಂದು ನಿಮಗೆ ಚೆಕ್ ಬಾಕ್ಸ್ ಕಾಣಿಸ್ತಾ ಇದೆ.
ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬರುತ್ತೆ. ಅದಾದಮೇಲೆ ಇಲ್ಲಿ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಒಪ್ಕೊಂಡಿದ್ದೀವಿ ಅಂತ ಇಲ್ಲಿ ರಿಜಿಸ್ಟರ್ ಅಂತೇಳಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ರೀನ್ ಕಲರಲ್ಲಿ ಸೊ ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಅಂತ ಹೇಳಿಬಿಟ್ಟು ನಿಮಗೆ ಬರ್ತದೆ. ಅದು ಬಂದರೆ ಆವಾಗ ನಿಮಗೆ ನೀವು ಈ ಒಂದು ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿದ್ದೀರಿ ಅಂತ. ಸೊ ನನಗೆ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಯೂಸರ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತೇಳಿ ಬರ್ತದೆ. ಸೊ ನೀವು ಫಸ್ಟ್ ಟೈಮ್ ರಿಜಿಸ್ಟರ್ ಆದರೆ ಇಲ್ಲಿ ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಅಂತೇಳಿ ಗ್ರೀನ್ ಕಲರಲ್ಲಿ ಬರ್ತದೆ. ಓಕೆ, ಸೊ ಇದು ಫಸ್ಟು ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಅಥವಾ ನೋಡಲ್ ಶಿಕ್ಷಕರು ನಾವು ರಿಜಿಸ್ಟರ್ ಮಾಡಿಕೊಳ್ಳುವಂಥ ವಿಡಿಯೋ. ಸೊ ಇದಾದ ಮೇಲೆ ಈ ಮಕ್ಕಳು 4 ವಿಭಾಗಗಳಲ್ಲಿ ಏನಿರ್ತದೆ, ಆ ಪ್ರಾಜೆಕ್ಟ್ಗಳನ್ನು ಏನು ಮಾಡಿರ್ತಾರೆ ಆ ಪ್ರಾಜೆಕ್ಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕು. ಹೇಗೆ ಅನ್ನೋದನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಈಗ ಫಸ್ಟ್ ನಾನು ಈ ಒಂದು ಪೋರ್ಟಲನ್ನು ಕ್ಲೋಸ್ ಮಾಡ್ಕೋತೀನಿ. ಸೊ ಕ್ಲೋಸ್ ಮಾಡಿ ಅದೇ ಒಂದು ಗೂಗಲ್ ಬ್ರೌಸರ್ನಲ್ಲಿ ಇನ್ನೋವೇಟಿವ್ ಇಂಡಿಯಾ, ಸೊ ಇನ್ನೋವೇಟಿವ್ ಇಂಡಿಯಾ ಅಂತ ಹೇಳಿ ಇದೆ. ಆ ಇನ್ನೋವೇಟಿವ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಇನ್ನೋವೇಟಿವ್ ಇಂಡಿಯಾ ಅಂತ ಒಂದು ವೆಬ್ ಲಿಂಕ್ ನಿಮಗೆ ಕಾಣಿಸುತ್ತೆ. ಇದು www.mygov.in ಅಂತೇಳಿ ವೆಬ್ಸೈಟು. ಈ ಇನ್ನೋವೇಟಿವ್ ಇಂಡಿಯಾ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಏನು ಕೇಂದ್ರ ಸರ್ಕಾರದ್ದು ಒಂದು ಪೋರ್ಟಲ್ ಇದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮೈ ಗೌರ್ಮೆಂಟ್ ಪೋರ್ಟಲ್ಲು ಓಪನ್ ಆಗುತ್ತೆ. ಇದು ಓಪನ್ ಪೇಜು. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಸಾಕಷ್ಟು ಕಾರ್ಯಕ್ರಮಗಳು ಇದರಲ್ಲಿ ಇರುತ್ತೆ. ಸೊ ಇದರಲ್ಲಿ ನಾವು ನೋಡಬೇಕಾಗಿರೋದು ಇಲ್ಲಿ ವೀರ್ಗಾಥಾ ಅಂತ ಹೇಳಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಕೆಳಗಡೆ ಆರೆಂಜ್ ಕಲರಲ್ಲಿ ಪಾರ್ಟಿಸಿಪೇಟ್ ಅಂತ ಹೇಳಿ ಕಾಣಿಸ್ತಾ ಇದೆ. ಈ ಆರೆಂಜ್ ಕಲರಲ್ಲಿ ಇರ್ತಕ್ಕಂಥ ಪಾರ್ಟಿಸಿಪೇಟ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಯುವರ್ ಎಂಟ್ರಿ ಅಂತ ಹೇಳಿ ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ. ಸೊ ಕೆಲವರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೇಳೋವಂಥದ್ದು ಬರ್ತದೆ. ನಾನು ಆಲ್ರೆಡಿ ಇದನ್ನು ಈ ಒಂದು ಪೋರ್ಟಲ್ನ ಯೂಸ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನನಗೆ ಇದು ಬರ್ತಿದೆ. ಸೊ ಕೆಲವರಿಗೆ ಫಸ್ಟ್ ಟೈಮು ಅಪ್ಲೋಡ್ ಮಾಡೋವಂಥ ಅವ್ರಿಗೆ ಸೊ ನೀವು ಆ ಸಬ್ಮಿಟ್ ಫಾರ್ ಯುವರ್ ಎಂಟ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದಿಷ್ಟು ಡೀಟೇಲ್ಸನ್ನು ಕೇಳುತ್ತೆ, ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೇಳುತ್ತೆ. ಅದನ್ನು ಫಿಲ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಬರುತ್ತೆ. ಸೊ ಓಕೆ, ಇಲ್ಲಿ ಕ್ಲಾಸ್ ಕ್ಯಾಟಗರಿ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ 4 ಕ್ಯಾಟಗರಿ: ಕ್ಲಾಸಸ್ 3rd to 5th, ಕ್ಲಾಸಸ್ 6th to 8th, ಕ್ಲಾಸಸ್ 9th to 10th, ಕ್ಲಾಸಸ್ 11th to 12th ಅಂತ ಹೇಳಿದೆ. ಸೊ ಈ ಪ್ರತಿ ಕೆಟಗರಿಗೂ ಕೂಡ 4 ಪ್ರಾಜೆಕ್ಟ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕು. ಏಕೆಂದರೆ ಕೊಟ್ಟಿರೋದೇ 4 ಚಟುವಟಿಕೆಗಳು. ಒಂದು ಕವನ ಬರೆಯುವಂಥದ್ದಾಗಿರ್ಬೋದು, ಹಾಗೆಯೇ ಪ್ರಬಂಧ, ಪೇಂಟಿಂಗು ಮತ್ತು ಡ್ರಾಯಿಂಗು. ಹಾಗಾಗಿ ಸೊ ಈಚ್ ಕೆಟಗರಿಗೆ 4 ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಆದರೆ ಒಂದು ಶಾಲೆಯಿಂದ ನೀವು ಕೆಟಗರಿಗೆ ಒಂದೊಂದೇ ಪ್ರಾಜೆಕ್ಟನ್ನು ಅಪ್ಲೋಡ್ ಮಾಡ್ತೀವಿ ಅಂದ್ರೂ ನೀವು ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕಿಂತ ಮುಂಚೆ ಏನಿದೆ ಅದನ್ನು ನೋಡಿಕೊಂಡು ಒಂದು A4 ಶೀಟ್ನಲ್ಲಿ ನೀಟಾಗಿ ಒಂದಿಷ್ಟು ಡಿಸೈನ್ ಮಾಡಿ ನಾವು ಒಳ್ಳೆ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಸೊ ಒಳ್ಳೆ ಪ್ರಾಜೆಕ್ಟ್ಗಳು ಸೆಲೆಕ್ಟ್ ಆದರೆ ದೆಹಲಿಗೆ ಹೋಗ್ತಕ್ಕಂಥ ಅವಕಾಶವನ್ನು ಕೂಡ ಸರ್ಕಾರ ಕಲ್ಪಿಸೋದ್ರಿಂದ ಉತ್ತಮವಾದಂತಹ ಪ್ರಾಜೆಕ್ಟ್ಗಳನ್ನು ದಯವಿಟ್ಟು ಅಪ್ಲೋಡ್ ಮಾಡಬೇಕು. ಹಾಗಾಗಿ ಈಗ ಇಲ್ಲಿ ಕ್ಲಾಸಸ್ 3rd to 5th ಅಂತ ಹೇಳಿದೆ. ಫಸ್ಟ್ ನಾನು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಅದು ತಗೊಳುತ್ತೆ. ಓಕೆ, ಸೊ ಈ ರೀತಿ ಬರುತ್ತೆ. ಈಗ ಇಲ್ಲಿ ನಾವು ಕ್ಲಾಸಸ್ಸನ್ನು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆ್ಯಕ್ಟಿವಿಟಿ ಅಂತ ಹೇಳಿ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ 3 ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ: ಪೊಯಮ್ಮು, ಪ್ಯಾರಾಗ್ರಾಫ್ ಅಂದರೆ ಪ್ರಬಂಧ, ಹಾಗೆ ಪೇಂಟಿಂಗು ಮತ್ತು ಡ್ರಾಯಿಂಗ್ ಅಂತ ಹೇಳಿ ಒಟ್ಟು. ಸೊ ಇಲ್ಲಿ ನೀವು ಮಗುದು ಕವನ ಬರೆದಿದ್ರೆ ಆ ಕವನಕ್ಕೆ ಶೀರ್ಷಿಕೆಯನ್ನು ಕೂಡ ಬರೆದು ಹಾಕಬೇಕಾಗುತ್ತೆ. ಹಾಗೆಯೇ ಪ್ಯಾರಾಗ್ರಾಫ್ ಇದೆ, ಪ್ರಬಂಧ, ಪೇಂಟಿಂಗು ಮತ್ತು ಡ್ರಾಯಿಂಗು. ಸೊ ಯಾವ ಮಗುವುದು ಯಾವ ಪ್ರಾಜೆಕ್ಟನ್ನು ನೀವು ಅಪ್ಲೋಡ್ ಮಾಡ್ತೀರಾ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಲೋಡ್ ಆ್ಯಕ್ಟಿವಿಟಿ ಅಂತ ಹೇಳಿ ಕೇಳುತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿ ಇದೆ.
ಸೊ ಇಲ್ಲಿ ಒಂದನ್ನು ನೀವು ತಿಳ್ಕೊಬೇಕು, ನಾವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ಮಗು ಮಾಡಿರ್ತಕ್ಕಂತಹ ಪ್ರಾಜೆಕ್ಟನ್ನು ನಾವು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಗೂಗಲ್ ಡ್ರೈವ್ನಲ್ಲಿ ಅಥವಾ ನಮ್ಮದು ಫೈಲ್ಸ್, ನಾವೆಲ್ಲ ಡಾಕ್ಯುಮೆಂಟ್ಸ್ನ ಎಲ್ಲಿ ಸೇವ್ ಮಾಡಿರ್ತೀವಿ ಒಂದು ಫೈಲಲ್ಲಿ, ಆ ಫೈಲ್ಗೆ ನಾವು ಸೇವ್ ಮಾಡ್ಕೊಂಡಿರಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕ್ಯಾಮ್ರಾ ಓಪನ್ ಆಗುತ್ತೆ. ಬೇಕಾದರೆ ನಾವು ಡೈರೆಕ್ಟಾಗಿ ಇಲ್ಲಿ ಈ ಕ್ಯಾಮ್ರಾ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಾವು ಅದನ್ನು ಆ ಪ್ರಾಜೆಕ್ಟನ್ನು ಹಾಗೆ ಇಟ್ಟು ಫೋಟೋ ಹೊಡೆದು ಕೂಡ ನಾವು ಅಪ್ಲೋಡ್ ಮಾಡ್ಬೋದು. ಸೊ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಇಲ್ಲಿ ಮೀಡಿಯಾ ಪ್ಲೇಯರ್ ಅಂತ ಹೇಳಿರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಮ್ಮದು ಡ್ರೈವು ಹಾಗೆಯೇ ನಮ್ಮದು ಡಾಕ್ಯುಮೆಂಟ್ಸ್ನ ಸೇವ್ ಮಾಡಿರ್ತಕ್ಕಂಥ ಫೈಲ್ಸ್ ಫೋಲ್ಡರ್ ಆಗಿರ್ಬೋದು, ಹಾಗೆ ಗೂಗಲ್ ಫೋಟೋಸ್ ಇರ್ತಕ್ಕಂಥದ್ದು, ಈ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ನೀವು ಮಕ್ಕಳು ಮಾಡಿರ್ತಕ್ಕಂಥ ಪ್ರಾಜೆಕ್ಟನ್ನು ಸ್ಕ್ಯಾನ್ ಮಾಡಿ ಯಾವ ಫೋಲ್ಡ್ರಲ್ಲಿ ಹಾಕಿರ್ತೀರ ಅದನ್ನು ನೋಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ಬಂದು ಅಲ್ಲಿಗೆ ಒಂದು ಫೈಲು ಅಲ್ಲಿಗೆ ಅಪ್ಲೋಡ್ ಆಗುತ್ತೆ. ಹಾಗಾಗಿ ಫಸ್ಟ್ಗೆ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳುವಂಥದ್ದು ಉತ್ತಮ. ಡ್ರೈವ್ನಲ್ಲಿ ನೀವು ಇಟ್ಕೊಂಡ್ರೆ ಬೆಟರ್ ಅಂತ ಹೇಳಿ ಭಾವಿಸ್ತೀನಿ, ಅಥವಾ ನಿಮ್ಮ ಡಾಕ್ಯುಮೆಂಟ್ ಸೇವ್ ಮಾಡೋ ಒಂದು ಫೈಲಲ್ಲಿ ಬೇಕಾದರೂ ನೀವು ಇಟ್ಕೋಬೋದು. ಸೊ ಅಷ್ಟು ಹಾಕಿದ ಮೇಲೆ ಇಲ್ಲಿ ಟಾಪಿಕ್ ಅಂತ ಕೇಳ್ತಾರೆ, ಯಾವ ಟಾಪಿಕ್ ಮೇಲೆ ಬರೆದಿದ್ದಾರೆ ಕವನ ಮತ್ತು ಪ್ರಬಂಧ ಅನ್ನೋದನ್ನು, ಡ್ರಾಯಿಂಗ್ ಯಾವುದು ಟಾಪಿಕ್ ಮೇಲೆ ಮಾಡಿರ್ತಾರೆ ಅದನ್ನು ಹಾಕಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಇದೆ, ಮಗು ಯಾವ ಲ್ಯಾಂಗ್ವೇಜಲ್ಲಿ ಬರೆದಿರುತ್ತೋ ಆ ಲ್ಯಾಂಗ್ವೇಜನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ನೇಮ್ ಆಫ್ ಸ್ಟೂಡೆಂಟ್ ಅಂತ ಹೇಳಿದೆ, ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿರ್ತಕ್ಕಂತಹ ಯಾವ ಮಗುದು ಪ್ರಾಜೆಕ್ಟ್ ಅಪ್ಲೋಡ್ ಮಾಡ್ತೀರೋ ಆ ಮಗುದು ನೇಮನ್ನು ಹಾಕಿ. ನೆಕ್ಸ್ಟು ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿರ್ತಕ್ಕಂಥ ಮಗುವಿನ ತಂದೆಯ ಹೆಸರು ಅಥವಾ ಗಾರ್ಡಿಯನ್ ನೇಮನ್ನು ಹಾಕಿ, ಆ ಮಗುದು ಡೇಟ್ ಆಫ್ ಬರ್ತನ್ನು ಹಾಕಿ, ಆ ಮಗುದು ಜೆಂಡರು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮೇಲ್ ಆರ್ ಫೀಮೇಲ್ ಕೇಳುತ್ತೆ. ಹೆಣ್ಮಗುನ ಗಂಡು ಮಗುನ ನೋಡಿಕೊಂಡು ಮೇಲು ಫೀಮೇಲ್ನ ನೋಡಿಬಿಟ್ಟು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಲಾಸ್ ಅಂತ ಹೇಳಿದೆ, ಈ ಪ್ರಾಜೆಕ್ಟ್ ನೀವು ಯಾವುದೋ ಒಂದು 3ನೇ ತರಗತಿ ಮಗುದು ಪ್ರಾಜೆಕ್ಟ್ನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ 3rd ಕ್ಲಾಸ್ ಅಥವಾ 3rd ಸ್ಟ್ಯಾಂಡರ್ಡ್ ಅಂತ ಹೇಳಿ ನೀವು ಮಾಡಿ, ಅಥವಾ ಕ್ಲಾಸಸ್ 3 ಅಂತ ಹೇಳಿ ಹಾಕಿ. 4ನೇ ತರಗತಿ ಆದರೆ 4ನೇ ಕ್ಲಾಸಸ್ 4 ಅಂತ ಹಾಕಿ. 5ನೇ ತರಗತಿ ಆದರೆ ಕ್ಲಾಸ್ 5th ಅಂತ ಹೇಳಿ ನೀವು ಹಾಕಿ. ಹಾಗಾಗಿ ಮಗುದು ಇಲ್ಲಿ ಕ್ಲಾಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಫ್ರಮ್ ಕ್ಲಾಸ್ 3rd to 5th ಅಂತ ಇದೆ. ಸೊ ನಿಮ್ಮ ಶಾಲೆಯಲ್ಲಿ ಪ್ರಾಜೆಕ್ಟ್ ಅಪ್ಲೋಡ್ ಮಾಡೋದು ಕೆಟಗರಿಗೆ 4 ಮಾತ್ರ ಮಾಡ್ತೀವಿ, ಆದರೆ 3ರಿಂದ 5ನೇ ತರಗತಿವರೆಗೂ ನಿಮ್ಮ ಶಾಲೆಯಲ್ಲಿ 40 ಮಕ್ಕಳಿದ್ರೆ ಆ 40 ಮಕ್ಕಳು ಕೂಡ ಭಾಗವಹಿಸಿದ್ರು ಅಂತೇಳಿ ನೀವು ಒಟ್ಟು ಮಕ್ಕಳ ಸಂಖ್ಯೆಯನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕಾಗತ್ತೆ. ಹಾಗೆಯೇ 6ರಿಂದ 8ನೇ ತರಗತಿಗೂ ಕೂಡ ನೀವು 4 ಪ್ರಾಜೆಕ್ಟ್ಗಳನ್ನು ನೀವೇನಾದರೂ ಅಪ್ಲೋಡ್ ಮಾಡ್ತೀರಾ. ಸೊ 6ರಿಂದ 8ನೇ ತರಗತಿವರೆಗೂ ನಿಮ್ಮ ಶಾಲೆಯಲ್ಲಿ ಒಂದು 50 ಮಕ್ಕಳು ಇದ್ದಾರೆ ಅಂದರೆ ಅಲ್ಲಿ 50 ಅಂತಲೇ ಹೇಳಿ ಮಕ್ಕಳ ಟೋಟಲ್ ಸಂಖ್ಯೆಯನ್ನು ನಾವಿಲ್ಲಿ ಹಾಕಬೇಕು. ಆದರೆ ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿರ್ತೀವಿ ಒಂದು 4 ಮಕ್ಕಳದು, ಆ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಹಾಕೋ ಆಗಿಲ್ಲ. ಸೊ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಅಷ್ಟು ಮಕ್ಕಳ ಸಂಖ್ಯೆಯನ್ನು ಟೋಟಲ್ ಮಾಡಿ ಹಾಕಬೇಕು. 3ರಿಂದ 5 ಅಂದರೆ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ, ಆ 3 ತರಗತಿ ಮಕ್ಕಳನ್ನ ಟೋಟಲ್ ಮಾಡಿ ಟೋಟಲ್ ಸಂಖ್ಯೆ ಹಾಕಬೇಕು. 6ರಿಂದ 8 ಅಂದ ತಕ್ಷಣ 6, 7, 8ರಲ್ಲಿರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕು. 9, 10 ಕೆಟಗರಿ ತೆಗೆದುಕೊಂಡ್ರೆ 9 ಮತ್ತು 10ನೇ ತರಗತಿಯಲ್ಲಿರ್ತಕ್ಕಂಥ ಒಟ್ಟು ಟೋಟಲ್ ಮಕ್ಕಳ ಸಂಖ್ಯೆನ ನೀವು ಈ ಒಂದು ಬಾಕ್ಸಲ್ಲಿ ಹಾಕಿ. ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರಾಜೆಕ್ಟು ಅಪ್ಲೋಡ್ ಆಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೀವು ಬ್ಯಾಕ್ ಬಂದರೆ ಎಗೈನ್ ಅಲ್ಲಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಬರುತ್ತೆ. ಮತ್ತು ಅಲ್ಲಿ ಕ್ಲಿಕ್ ಮಾಡಿದ್ರೆ 6ರಿಂದ 8 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಒಂದು ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಿ. ಸೊ ಈ ರೀತಿ ನಾವು ಇನೋವೇಟಿವ್ ಇಂಡಿಯಾ ಒಂದು ಪೋರ್ಟಲ್ನಲ್ಲಿ ವೀರಗಾಥಾಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಗಳನ್ನು ಅಪ್ಲೋಡ್ ಮಾಡಬೇಕು. ಸೊ ತುಂಬ ಸುಲಭನಾಗಿದೆ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ. ಅಲ್ಲಿ ಏನೇನು ಮ್ಯಾಂಡೇಟ್ರಿ ಫೀಲ್ಡ್ಸ್ ಕೇಳುತ್ತೆ ದಯವಿಟ್ಟು ಅದನ್ನು ಫಿಲ್ ಮಾಡ್ತಾ ಹೋಗಿ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನೀವು ಅಪ್ಲೋಡ್ ಮಾಡ್ಬೋದು. ಸಮಯಾವಕಾಶ ಕಡಿಮೆ ಇರೋದ್ರಿಂದ ಸೊ ಈ ದಿನವೇ ಇದನ್ನು ನಿರ್ವಹಣೆ ಮಾಡ್ತೀರಾ ಅಂತ ಭಾವಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.